ಹೊಸ ಜಾತಿಗಳನ್ನೇ ಸರ್ಕಾರ ಸೃಷ್ಟಿ ಮಾಡಿದೆ. ಅಂದ್ರೆ ಸರ್ಕಾರ ಮತಾಂತರಕ್ಕೆ ಪ್ರೇರೇಪಿಸ್ತಾ ಇದೆ. 7 ಕೋಟಿ ಜನ ಮತ್ತು 2 ಕೋಟಿ ಮನೆಗಳು 15 ದಿನದಲ್ಲಿ ಹೇಗೆ ಹೋಗೋದಕ್ಕೆ ಸಾಧ್ಯ? ಬಹಳ ಗೊಂದಲಗಳ ಗೂಡಾಗಿದೆ. ಮುಖ್ಯಮಂತ್ರಿಗಳು ಒಬ್ಬರೇನೆ ಮಾತಾಡ್ತಾ ಇದ್ದಾರೆ ವಿನಃ ಯಾವುದೇ ಮಂತ್ರಿಗಳು ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರಪಂಚದ ಎಲ್ಲ ಜನಜಾತಿಯವರು ಎಲ್ಲ ಧರ್ಮದವರು ಕೂಡ ವಾಸ ಮಾಡ್ತಕ್ಕಂತ ಒಂದು ದೇಶ ಇದ್ರೆ ಅದು ಭಾರತ. ಇವತ್ತು ಅವ್ರು ಚೆನ್ನಾಗಿ ಮಾತಾಡಿದ್ದಾರೆ. ಇದನ್ನೇ ಅವತ್ತು ಮಾತಾಡಿದ್ರೆ ಯಾರು ನಿಮ್ಮನ್ನು ವಿರೋಧ ಮಾಡ್ತಿರ್ಲಿಲ್ಲ. ಈ ತರದ ತಲೆಹರಟೆ ಮಾತಾಡಿದಾಗ ಮಾತ್ರ ವಿರೋಧ ಮಾಡಿರ್ತಾರೆ. ಬೆಂಗಳೂರು ಹೊರತುಪಡಿಸಿ ರಾಜ್ಯದಾದ್ಯಂತ ಇಂದು ಸರ್ಕಾರ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿಜೆಪಿ MLC ರವಿಕುಮಾರ್ ಅವರಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್, ಇವತ್ತು ಬೆಂಗಳೂರು ಹೊರತುಪಡಿಸಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಜಾತಿ ಗಣತಿ ಮರು ಸಮೀಕ್ಷೆನ ಇವತ್ತಿಂದ ಪ್ರಾರಂಭ ಮಾಡಿರುವಂತದ್ದು. ಯಾವ ರೀತಿಯಾಗಿ ನೀವು ಇದನ್ನ ಟೀಕೆ ಮಾಡ್ತೀರಾ ಅನ್ನೋದು ಈಗಾಗಲೇ ಏನೊಂದಷ್ಟು ಜಾತಿ ಗಣತಿ ಸಮೀಕ್ಷೆನೇ ಅಂದ್ರೆ ಅವೈಜ್ಞಾನಿಕ ಅಂತೇಳಿ ಹೇಳ್ತಾ ಇದ್ರಿ. ಆದ್ರೆ CM ಅವರು ಗ್ರೀನ್ ಸಿಗ್ನಲ್ ಕೊಟ್ಟರು, ಇವತ್ತಿನ ಚಾಲನೆ ಕೂಡ ಆಗಿರುವಂತದ್ದು. ಏನ್ ಹೇಳ್ತೀರಿ? ಇವತ್ತಿನಿಂದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಿಂದುಳಿದಿರುವಿಕೆಯ ಸರ್ವೇಕ್ಷಣೆಯನ್ನು ನಾವು ಮಾಡ್ತಿದ್ದೀವಿ ಅಂತ ಸರ್ಕಾರ ಆರಂಭ ಮಾಡಿದೆ. ನಿನ್ನೆ ಹಿಂದುಳಿದ ವರ್ಗಗಳ ಆಯೋಗನೂ ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಿಬಿಟ್ಟು ಹೇಳಿದೆ. ಆದರೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದೇನು ಅಂತ ಹೇಳಿದರೆ, ಗೊಂದಲಗಳ ಗೂಡಾಗಿದೆ. ಇವಾಗೇನು ಇವತ್ತಿನಿಂದ ಸರ್ವೆ ಮಾಡ್ತಿದ್ದೀವಿ ಅಂತ ಹೇಳಿದರೆ ಗೊಂದಲಗಳ ಗೂಡು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಗದಗ್ನಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸರ್ವೇಕ್ಷಣೆಯ ಕಿಟ್ಟೇ ಬಂದಿಲ್ಲ ಗದಗ್ ಜಿಲ್ಲೆಗೆ. ನೆನ್ನೆ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ ನಮಗೆ ಕಿಟ್ ಬಂದಿಲ್ಲ ಅಂತ. ಅನೇಕ ಜನ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಹೆಸರು ಹೇಳೋದು ಬೇಡ, ನಮ್ಮ ಜಿಲ್ಲೆನಲ್ಲಿ ಇನ್ನೂ ಟ್ರೈನಿಂಗೇ ಆಗಿಲ್ಲ, ತರಬೇತಿಯನ್ನೇ ಕೊಟ್ಟಿಲ್ಲ ಹೇಗೆ ಸರ್ವೆ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಯನ್ನ ಸೇರಿಸಿ, ಉದಾಹರಣೆಗೆ ಪ್ರಾಟೆಸ್ಟೆಂಟ್, ಕ್ಯಾಥೋಲಿಕ್ ಅನ್ನುವಂಥ ಕ್ರಿಶ್ಚಿಯನ್ ಕಮ್ಯುನಿಟಿಗಳಿದೆ. ಆದರೆ ಲಿಂಗಾಯತ ಕ್ರಿಶ್ಚಿಯನ್, ಮಾದಾರ ಕ್ರಿಶ್ಚಿಯನ್, ವೈಶ್ಯ ಕ್ರಿಶ್ಚಿಯನ್, ಬಲಿಜ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಆಮೇಲೆ ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಬಾರಿಕೇಯರ್ ಕ್ರಿಶ್ಚಿಯನ್, ಅಂಬಿಗಾ ಕ್ರಿಶ್ಚಿಯನ್, ಮರಾಠ ಕ್ರಿಶ್ಚಿಯನ್, ಈ ಥರ ಒಂದು 47 ಹೊಸ ಜಾತಿಗಳನ್ನೇ ಸರ್ಕಾರ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲ, 1400ಕ್ಕಿಂತ ಹೆಚ್ಚು ಜಾತಿಗಳು ಕರ್ನಾಟಕ ರಾಜ್ಯದಲ್ಲಿದೆ. ಅದರೊಳಗಡೆ ಈ ಹೊಸ ಜಾತಿಗಳು ಅಂತೇಳಿ ಅಂದರೆ ಈ ಬೇರೆ ಬೇರೆ ಜಾತಿಯವರು, ಉದಾಹರಣೆ ವೈಶ್ಯರಿದ್ರೆ ನೀವು ಕ್ರಿಶ್ಚಿಯನ್ ಆಗ್ಬೋದು, ಬ್ರಾಹ್ಮಣರಿದ್ರೆ ನೀವು ಕ್ರಿಶ್ಚಿಯನ್ ಆಗ್ಬೋದು, ಒಕ್ಕಲಿಗರಿದ್ರೆ, ಲಿಂಗಾಯತರಿದ್ರೆ ನೀವು ಕ್ರಿಶ್ಚಿಯನ್ ಆಗ್ಬೋದು ಅನ್ನೋ ರೀತಿನಲ್ಲಿ ಪ್ರೇರೇಪಿಸೋದು. ಅಂದ್ರೆ ಒಂದು ರೀತಿ ಸರ್ಕಾರ ಮತಾಂತರಕ್ಕೆ ಪ್ರೇರೇಪಿಸ್ತಾ ಇದೆ. ಹಾಗಾಗಿ ಮತಾಂತರದ ಬಿಲ್ಲನ್ನ ಸರ್ಕಾರ ತೆಗೆದುಹಾಕ್ತು, ಮತ್ತು ಒಂದು ಕಡೆ ಮತಾಂತರ ಮಾಡೋದಕ್ಕೆ ಸರ್ಕಾರ ನೋಟಿಫಿಕೇಶನ್ ಮಾಡಿದೆ. ಹಾಗಾಗಿ ನಾವು ಇದು ನಮ್ಮ ರಾಜ್ಯದಲ್ಲಿ ಇಲ್ಲದೆ ಇರ್ತಕ್ಕಂಥ ಜಾತಿಗಳನ್ನು ನೀವು ಹೇಗೆ ಸೃಷ್ಟಿ ಮಾಡಿದ್ರಿ, ಹೆಂಗೆ ನೀವು ಈ ಒಂದು ಸರ್ವೇಕ್ಷಣೆಯನ್ನು ನಡೆಸ್ತೀರಿ ಅಂತೇಳಿ ಪ್ರಶ್ನೆ ಮಾಡಿ ನಾವು ಅನೇಕ ದುಂಡು ಮೇಜಿನ ಸಭೆಗಳನ್ನು, ಅನೇಕ ಹೋರಾಟಗಳನ್ನು ನಾವು ಮಾಡಿದ್ದಕ್ಕೋಸ್ಕರ ಈಗ ತೆಗೆದುಹಾಕಿದ್ದಾರೆ. ಎಷ್ಟು 33 ಜಾತಿಗಳನ್ನು ತೆಗೆದುಹಾಕಿದ್ದೀವಿ ಅಂತ ಹೇಳಿದರು. 33 ಹಿಂದೂ ಹೆಸರು ಮುಂದಿರ್ತಕ್ಕಂಥ ಕ್ರಿಶ್ಚಿಯಾನಿಟಿ ಆ ಶಬ್ದಗಳನ್ನು, ಆ ಕಾಲಮನ್ನು ತೆಗೆದುಹಾಕಿದ್ದೀವಿ ಅಂತ ಹೇಳಿದರು. ಇನ್ನೂ ಯಾಕೆ 15 ಹಂಗೆ ಉಳಿಸಿದ್ದೀರಾ? ಅದರೊಳಗೂ ವಿಶೇಷವಾಗಿ SCಗೆ ಸಂಬಂಧಪಟ್ಟಿರ್ತಕ್ಕಂಥ, ಉದಾಹರಣೆ ಮಾದಾರ ಕ್ರಿಶ್ಚಿಯನ್, ಆಮೇಲೆ ಛಲವಾದಿ ಕ್ರಿಶ್ಚಿಯನ್, ಆಮೇಲೆ ಬಂಜಾರ ಕ್ರಿಶ್ಚಿಯನ್, ಬೋವಿ ಕ್ರಿಶ್ಚಿಯನ್, ಈ ಥರದನ್ನು ಉಳಿಸಿದ್ದಾರೆ ಅಂತ ನಮಗಿರ್ತಕ್ಕಂಥ ಮಾಹಿತಿ. ಯಾಕೆ ಅದನ್ನ ಯಾಕೆ ಉಳಿಸಿದಿರಿ? ಯಾವುದನ್ನು ಕೂಡ ಉಳಿಸಬಾರ್ದು. ಹಾಗಾಗಿ ಮತ್ತು ಪೂರ್ವ ತಯಾರಿ ಚೆನ್ನಾಗಿ ಮಾಡಿಲ್ಲ, ತರಬೇತಿಯನ್ನ ಕೊಟ್ಟಿಲ್ಲ, 15 ದಿನದಲ್ಲಿ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. 7 ಕೋಟಿ ಜನ ಮತ್ತು 2 ಕೋಟಿ ಮನೆಗಳು 15 ದಿನದಲ್ಲಿ ಹೇಗೆ ಹೋಗೋದಕ್ಕೆ ಸಾಧ್ಯ? ಮತ್ತು ನಿಮ್ಮ ಹತ್ರ ಇರ್ತಕ್ಕಂಥ ಟೀಚರ್ಸು ಹಬ್ಬ ಮಾಡ್ದೇನೆ ಬರ್ತಾರೆ ಅಂತಾನೆ ಇಟ್ಕೊಂಡು ಎಷ್ಟು ಜನ ಬರ್ತಾರೆ, ಮತ್ತು ಅವ್ರಿಗೆ ಯಾವ ರೀತಿ ತರಬೇತಿ ಸಿಕ್ಕಿದೆ, 15 ದಿನದಲ್ಲಿ ಸಾಧ್ಯನಾ ಅಂತಕ್ಕಂಥದ್ದು ಅತ್ಯಂತ ಅವಾಸ್ತವಿಕವಾಗಿರುವಂಥ
ವಸ್ತು ನಿಷ್ಠವಾಗಿ ಯೋಚನೆ ಮಾಡಿದರೆ ಇದು ಒಂದು ರೀತಿ ಭಾಳ ಗೊಂದಲಗಳ ಗೂಡಾಗಿದೆ. ಮುಖ್ಯಮಂತ್ರಿಗಳು ಒಬ್ಬರೇನೆ ಮಾತಾಡ್ತಾ ಇದ್ದಾರೆ ವಿನಃ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮಂತ್ರಿಗಳು ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ. ಭಾಳಷ್ಟು ಜನ ಮಂತ್ರಿಗಳು ಕೂಡ ಇದಕ್ಕೆ ವಿರೋಧವಾಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ, ಏನು ಅಗತ್ಯ ಇತ್ತು? ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಲ್ಲ ಮುಂದಿನ ದಿನಗಳಲ್ಲಿ, ಅದೇ ಸಾಕಾಗ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಡೇಟಾ ಬ್ಯಾಂಕ್ ಮಾತ್ರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಡೇಟಾ ಬ್ಯಾಂಕ್. ಎಲ್ಲ ಸರ್ಕಾರಗಳು, ಎಲ್ಲ ಕಂಪನಿಗಳು, ಎಲ್ಲ ಇಲಾಖೆಗಳು ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಡೇಟಾನೇ ಅಫಿಷಿಯಲ್ ಡೇಟಾ ಅಂತ ತೀರ್ಮಾನ ಮಾಡೋದು. ಆ ಎಲ್ಲ ಹಿನ್ನೆಲೆಯಲ್ಲಿ ಜನ ಇದಕ್ಕೆ ಬೆಂಬಲಿಸ್ತಾ ಇಲ್ಲ. ನೋಡೋಣ ಇದನ್ನು ಇನ್ನೂ ಎಷ್ಟು ಗೊಂದಲಗಳಾಗುತ್ತೆ ಇದನ್ನೆಲ್ಲವನ್ನು ಕೂಡ. ಉದಾಹರಣೆ ಬೆಂಗಳೂರಿನಲ್ಲಿ ಇನ್ನೂ ಪ್ರಾರಂಭ ಮಾಡಿಲ್ಲ. ಯಾಕೆ? ಉದಾಹರಣೆ 1 ಕೋಟಿಗಿಂತ ಹೆಚ್ಚು ಜನ ಬೆಂಗಳೂರಿನಲ್ಲಿ ವಾಸ ಮಾಡ್ತಾರೆ. ಪ್ರಯಾರಿಟಿ ಇಲ್ಲಿರಬೇಕಾಗಿತ್ತು. ಅಪಾರ್ಟ್ಮೆಂಟ್ಗಳಲ್ಲಿ ತುಂಬ ಅಪಾರ್ಟ್ಮೆಂಟ್ಗಳು, ನಿಮ್ಮ ಅನೇಕ ಅಪಾರ್ಟ್ಮೆಂಟ್ಗಳಲ್ಲಿ ಬರಕೆ ಆಗಲ್ಲ ನಿಮಗೆ. ಇದೆಲ್ಲ ಪರಿಸ್ಥಿತಿನಲ್ಲಿ ಹೇಗೆ ಸರ್ವೆ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಎಸ್ ಸರ್, ಓಕೆ. ಇನ್ನ ದಸರಾ ವಿಚಾರಕ್ಕೆ ಬರೋದಾದ್ರೆ, ಬಾನು ಮುಷ್ತಾಕ್ ಅವರನ್ನ ಉದ್ಘಾಟನೆ ಕರುವಂತ ಸಂದರ್ಭದಲ್ಲಿ ವಿರೋಧ ಮಾಡಿದ ಬಿಜೆಪಿನೂ ಕೂಡ ವಿರೋಧ ಮಾಡಿತ್ತು. ಆದ್ರೆ ಇವತ್ತು ಅಧಿಕೃತವಾಗಿ ಚಾಲನೆ ನೀಡಲಾಗಿರುವಂತದ್ದು ಸ್ವತಃ ಬಾನು ಮುಷ್ತಾಕ್ ಅವರೇ ಸಾಂಪ್ರದಾಯಿಕವಾಗಿ ಸೀರೆಯನ್ನು ಉಟ್ಟು ಹೂವನ್ನು ಮುಡಿದು ಇವತ್ತು ದಸರಾ ಉದ್ಘಾಟನೆಯನ್ನ ಮಾಡಿದ್ದಾರೆ. ಸರ್, ಏನ್ ಹೇಳ್ತೀರಿ? ನೋಡಿ, ನಾವು ಯಾವುದೇ ಜಾತಿಯನ್ನ, ಯಾವುದೇ ಧರ್ಮವನ್ನ ವಿರೋಧ ಮಾಡ್ತಕ್ಕಂಥದ್ದು ಹಿಂದೂ ಧರ್ಮದ, ಭಾರತೀಯ ಧರ್ಮದ ಪರಂಪರೆ ಅಲ್ಲ. ಈವನ್ ಪ್ರಪಂಚದ ಎಲ್ಲ ಜನಜಾತಿಯವರು, ಎಲ್ಲ ಧರ್ಮದವರು ಕೂಡ ವಾಸ ಮಾಡ್ತಕ್ಕಂಥ ಒಂದು ದೇಶ ಇದ್ದರೆ ಅದು ಭಾರತ. ಹಾಗಾಗಿ ನಾವು ಅದು ಮುಸ್ಲಿಮ್ರಿರಲಿ, ಕ್ರಿಶ್ಚಿಯನ್ರಿರಲಿ, ಯಾವುದನ್ನು ಕೂಡ ನಾವು ವಿರೋಧ ಮಾಡಲ್ಲ. ಆದರೆ ಅವ್ರು ಮಾತಾಡಿದ್ದಾರೆ, ಚೆನ್ನಾಗೇ ಮಾತಾಡಿದ್ದಾರೆ. ನಾನು ಸ್ವಾಗತಿಸ್ತೇನೆ, ಅಭಿನಂದಿಸ್ತೇನೆ. ನಮ್ಮ ದೇಶದ ಸಂಸ್ಕೃತಿ ಅಂತ ಹೇಳಿದ್ರೆ ದ್ವೇಷ ಬೆಳೆಸ್ತಕ್ಕಂಥದ್ದಲ್ಲ, ಒಂದುಗೂಡಿಸ್ತಕ್ಕಂಥದ್ದು, ವಿವಿಧತೆಯಲ್ಲಿ ಏಕತೆಯನ್ನು ಬೋಧನೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತ ಧರ್ಮ, ಹಿಂದೂ ಧರ್ಮ. ಅನೇಕತಾಮೇ ಏಕತಾ. ಸ್ವಾಮಿ ವಿವೇಕಾನಂದರು ಏನು ಚಿಕಾಗೋನಲ್ಲಿ ಭಾಷಣ ಮಾಡಿದಾಗ ಹೇಳಿದ್ರು, ಆ ವಿಚಾರವನ್ನು ಬೋಧನೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ದು ಯಾವುದೂ ವಿರೋಧ ಇಲ್ಲ. ಈಗ ಉದಾಹರಣೆಗೆ ಅರಿಶಿನ ಬಣ್ಣದ ಸೀರೆಯನ್ನು ಉಟ್ಕೊಂಡು ಭಾರತೀಯ ಉಡುಗೆ ತೊಡುಗೆಗಳೊಂದಿಗೆ ಹೋಗಿ ದೀಪವನ್ನು ಹಚ್ಚಿ ಮುಖ್ಯಮಂತ್ರಿಗಳು, ಆಮೇಲೆ HK ಪಾಟೀಲರು, ಕಾನೂನು ಸಚಿವರು, ಆಮೇಲೆ ಬೇರೆ ಬೇರೆ ಶಾಸಕರು, ಮುನಿಯಪ್ಪನವರು, ಆಮೇಲೆ ಬೇರೆ ಬೇರೆ ಸಚಿವರ ಜೊತೆಯಲ್ಲಿ ದೀಪ ಹಚ್ಚಿಬಿಟ್ಟು ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಮಾತಾಡಿ ಆಮೇಲೆ ಚೆನ್ನಾಗೂ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ. ವಿರೋಧ ಇದ್ದಿದ್ದು ಯಾವುದಕ್ಕೆ? ನೀವು ಚಾಮುಂಡೇಶ್ವರಿಯನ್ನ ಭುವನೇಶ್ವರಿ ಅಂತ ಕರೆದಿದ್ದೀರಾ, ಕುಂಕುಮವನ್ನು ಹಚ್ಚಿದ್ದೀರಾ, ಆಮೇಲೆ ನೀವು ಪೂಜೆ ಮಾಡ್ತೀರಾ ಆಕೆನ. ನಾನು ಎಲ್ಲಿ ನಿಂತ್ಕೊಳ್ಳಿ? ನಾನು ಹೆಂಗೆ ಕುಂಕುಮ ಹಚ್ಕೊಳ್ಳಿ? ಮತ್ತು ಆಕೆನ ಕನ್ನಡಾಂಬೆಯನ್ನು ನೀವು ಭುವನೇಶ್ವರಿ ಅಂತ ಕರಿತೀರಾ? ಒಂದು ಭಾಷೆಯನ್ನಾಗಿ ಕರೀರಿ, ಯಾಕೆ ನೀವು ಆಕೆ ಭುವನೇಶ್ವರಿ ಅಂತ ಕರೆದಿದ್ದೀರಾ? ಹೀಗೆಲ್ಲ ಅಂತ ಕೇಳಿದ್ರಿಂದ, ವಿವಾದಾಸ್ಪದವಾಗಿರ್ತಕ್ಕಂಥ ಭಾಷಣವನ್ನು ಮಾಡಿದ್ರಿಂದ ಜನ ವಿರೋಧ ಮಾಡಿದ್ರೆ ವಿನಃ, ನಾವು ವಿರೋಧ ಮಾಡಿದ್ರೆ ವಿನಃ ಬೇರೆ ಕಾರಣಕ್ಕಲ್ಲ. ಇವತ್ತು ಅವ್ರು ಚೆನ್ನಾಗಿ ಮಾತಾಡಿದ್ದಾರೆ. ಇದನ್ನೇ ಅವತ್ತು ಮಾತಾಡಿದ್ರೆ ಯಾರೂ ನಿಮ್ಮನ್ನು ವಿರೋಧ ಮಾಡ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಬಹಳಷ್ಟು ಜನ ಮುಸಲ್ಮಾನರ ಬಗ್ಗೆ ಯಾರು ವಿರೋಧ ಮಾಡೋದಿಲ್ಲ. ಈ ಥರದ ತಲೆಹರಟೆ ಮಾತಾಡಿದಾಗ ಮಾತ್ರ ವಿರೋಧ ಮಾಡಿರ್ತಾರೆ, ಯಾರು ವಿರೋಧ ಮಾಡಲ್ಲ. ಹಾಗಾಗಿ ನಾನು ಇವತ್ತು ಮಾತಾಡಿರೋದ್ರ ಬಗ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ. ನಾನು ಆ ಬಗ್ಗೆ ಅಭಿನಂದಿಸ್ತೇನೆ, ಅವ್ರ ಭಾಷಣವನ್ನು ನಾನು ಸ್ವಾಗತಿಸ್ತೇನೆ. ಎಸ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದಿಷ್ಟು ರವಿಕುಮಾರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು
ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸೈಟ್ ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.